ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ಪ್ರಥಮದಲ್ಲಿ ಆರೂಢ ಪರಂಪರೆಯ ಸದ್ಗುರುವರ್ಯ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಶ್ರೀಚರಣಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆಗೈತಾ ಶಿವಾನಂದ ಯತೀಶ್ವರರ ಶ್ರೀಪೀಠದಲ್ಲಿಯೂ ಕೂಡ ನತಮಸ್ತಕನಾಗಿ ಎನ್ನಾರಾಧ್ಯ ಸದ್ಗುರುವರ್ಯರ ಪರಂಪರೆಯ ಆದಿಕರ್ತೃಗಳಾಗಿರುವಂತಹ ಸದ್ಗುರು ಪ್ರಾತಸ್ಮರಣೀಯ ಅವಧೂತ ಗಾಳೇಶ್ವರ ಮಹಾಸ್ವಾಮೀಜಿಯವರ ಶ್ರೀಚರಣಗಳಲ್ಲಿ ಭಕ್ತಿಯ ನಮನಾಂಜಲಿಗಳನ್ನು ಅರ್ಪಣೆಗೈತಾ ಆರಾಧ್ಯ ಸದ್ಗುರುವರ್ಯರ ಶ್ರೀಚರಣಗಳಲ್ಲಿ ನತಮಸ್ತಕನಾಗುತ್ತಾ ಸುಕ್ಷೇತ್ರವಾಗಿರುವಂತಹ ಅಮಲಜರಿ ಗ್ರಾಮದ ಆರಾಧ್ಯ ದೇವತೆಯಾಗಿರುವಂತಹ ಯಲ್ಲಾಲಿಂಗ ಪ್ರಭು ಮಹಾರಾಜರ ಕರ್ತೃಪೀಠದಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಅರ್ಪಣೆಗೈತಾ ಪರಂಪರೆ ಎಲ್ಲ ಗುರು ವೃಂದದಲ್ಲಿಯೂ ಕೂಡ ಭಕ್ತಿಯಿಂದ ಅಭಿವಂದಿಸಿ ಸದ್ಯತ್ಕಾಲದ ಪೀಠಾಧಿಕಾರಿಗಳಾಗಿರುವಂತಹ ಪರಮ ಪೂಜ್ಯರು ತಪೋವಾರಿಧಿಗಳಾಗಿರುವಂತಹ ನಾಳೆ ದಿನಕ್ಕೆ ಗ್ರಾಮಕ್ಕೆ ಪಾದಾರ್ಪಣೆಯನ್ನು ಈಯಲಿರುವ ಪರಮ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಶ್ರೀಗಳ ಶ್ರೀಚರಣಗಳಲ್ಲಿಯೂ ಕೂಡ ಭಕ್ತಿಯ ಅಭಿವಂದನೆಗಳನ್ನು ಸಮರ್ಪಣೆಗೈದು 11 ದಿನಗಳ ಪರ್ಯಂತರವಾಗಿ ಅದಾವ ಮಹಾತ್ಮರ ಚರಿತ್ರೆಯನ್ನು ಆಲಿಸುವ ಮುಖಾಂತರವಾಗಿ ಜೀವನವನ್ನು ಪಾವನಗೊಳಿಸಿಕೊಳ್ಳುವಂತಹ ಸದುದ್ದೇಶದಿಂದ ಆಗಮಿಸಿ ಅನೇಕ ಲೀಲೆಗಳನ್ನು ನಮ್ಮೆಲ್ಲರಿಗೂ ಕೂಡ ಬಿತ್ತರಿಸ್ತಾ ಬಂದಿರುವಂತಹ ಮಾತೋಶ್ರೀಯವರ ಶ್ರೀಚರಣಗಳಲ್ಲಿ ಅಭಿವಂದನೆಗಳನ್ನು ಸಮರ್ಪಣೆಗೈದು ಬ್ರಹ್ಮವೇದಿಕೆಯ ಈ ದಿನದ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಪೂಜ್ಯರನ್ನು ಮೊದಲು ಮಾಡಿಕೊಂಡು ಉಪಸ್ಥಿತ ಸಕಲ ಸಂಪೂಜ್ಯರ ಶ್ರೀಚರಣಗಳಲ್ಲಿಯೂ ಕೂಡ ಅಭಿವಂದಿಸಿ ಶಿವಸ್ವರೂಪಿಗಳಾದ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು. ಶರಣರು ಮೆಟ್ಟಿದ ಧರೆ ಪಾವನವೆಂಬಂತೆ ಶಿವಯೋಗಿಗಳ ಸಂತ ಮಹಾಂತರ ಪಾದಸ್ಪರ್ಶದಿಂದ ಪುಣ್ಯಕ್ಷೇತ್ರವಾಗಿರುವಂತಹ ಅಮಲಜರಿ ಗ್ರಾಮದಲ್ಲಿ ಅನೇಕ ವರ್ಷಗಳ ಪರ್ಯಂತರವಾಗಿ ನಡೆದುಕೊಂಡು ಬರುವಂತಹ ಕಾರ್ಯಕ್ರಮದಲ್ಲಿ 10 ಹಲವು ಕಾರ್ಯಕ್ರಮಗಳನ್ನು ಈ ವರ್ಷದಲ್ಲಿ ಇಟ್ಟುಕೊಂಡು ರುದ್ರಾಭಿಷೇಕದೊಂದಿಗೆ ಲಕ್ಷ ಬಿಲ್ವಾರ್ಚನೆಯನ್ನು ಕೂಡ ಮಾಡಿ ನರ್ಮದೆಯಿಂದ ತಂದಿರುವಂತಹ ಲಿಂಗಕ್ಕೆ ಸದ್ಗುರುನಾಥನ ಹಸ್ತಸ್ಪರ್ಶದಿಂದ ಮಹತ್ತರವಾದಂತಹ ತಪಸ್ಸನ್ನು ಬಿತ್ತರಿಸುವಂತಹ ಕಾರ್ಯಕ್ರಮ ಹಮ್ಮಿಕೊಂಡು ಬಂದು ಅಧಿಕರಣವಾದಂತಹ ವಿಚಾರವನ್ನು ಶ್ರೀಮನ್ ನಿಜಗುಣರ ಭುಕ್ತಿಗನುಗುಣವಾಗಿ ಬಹಳ ಸುಂದರವಾಗಿ ನಾವೆಲ್ಲರೂ ಕೂಡ ಆಲಿಸ್ತಾ ಬಂದಂತೆ ನಿಜಗುಣರ ಶಾಸ್ತ್ರದ ಅನೇಕ ತತ್ವ ಚಿಂತನೆಗಳನ್ನು ನಾವೆಲ್ಲ ಕೇಳ್ಕೊಂಡು ಬರ್ತೀವಿ. ನಿಜಗುಣರ ಶಾಸ್ತ್ರ ಎಷ್ಟು ಕ್ಲಿಷ್ಟಕರವಾಗಿದೆಯೋ ಅಷ್ಟೇ ಸವಿಸ್ತರವಾಗಿ ನಮ್ಮ ಜೀವನವನ್ನು ವಿಕಸನ ಮಾಡುವಂತಹ ಅರ್ಥಗರ್ಭಿತವಾದಂತಹ ಕನ್ನಡದ ವಾಂಗ್ಮಯಗಳಲ್ಲಿ ಒಂದಾದಂಥದ್ದು. ಜೀವನಿಗೆ ಎಲ್ಲರಿಗೂ ಕೂಡ ಅನಿಸ್ತದ, ಬಹಳ ತರಹವಾಗಿ ವಿಚಾರ ಮಾಡಿ ಚಿಂತನೆ ಮಾಡಿ ನೋಡಿದ್ರೆ ಮನುಷ್ಯನಿಗೆ ಒಂಥರ ಅನಿಸ್ತದ್ರಿ, ಯಾವೆಲ್ಲ ಜೀವರಾಶಿಗಳಿಗೆ ಶಾಸ್ತ್ರದ ಉಪದೇಶವಾಗಲಿ ಧರ್ಮದ ಮಾರ್ಗದರ್ಶನದ ಅವಶ್ಯಕತೆ ಇಲ್ಲ, ತಮ್ಮ ಕರ್ತವ್ಯ ಕರ್ಮ ತಾವು ಮಾಡ್ಲಾಕತ್ತಾವ. ಯಾವ ಪಕ್ಷಿ ಹಿಡ್ಕೊಂಡಿರೋ ಪ್ರಾಣಿ ಇರಲಿ, ಯಾವುದೇ ತರಹದ ಜೀವರಾಶಿಗಳು ಏನದಾವ ಜಗತ್ತಿನಲ್ಲಿ ಎಲ್ಲ ಜೀವರಾಶಿಗಳಿಗೂ ತಮ್ಮ ಕರ್ತವ್ಯದಲ್ಲಿ ಎಲ್ಲೂ ಕೂಡ ಲೋಪ ಆಗಿಲ್ಲ. ಯಾರೋ ಗಿಡ ಹಚ್ಚಿ ಯಾರೋ ನೀರು ಹಾಕಿ ಹೆಂಗೋ ಬೆಳೆಸಿರ್ಲಿ, ಬೆಳೆಸಿದವ್ರಿಗೆ ಮಾತ್ರ ನೆರಳನ್ನು ಗಿಡ ಎಂದು ಕೊಟ್ಟಿಲ್ಲ. ಯಾರೋ ದಾರಿ ಹೋಗಿರಲಿ, ಯಾವುದೋ ಒಂದು ಸಣ್ಣ ಪಶು ಪಕ್ಷಿಗಳು ಬಂದರೂ ಎಲ್ಲವಕ್ಕೂ ಆಶ್ರಯ ಕೊಡ್ತದೆ ಗಿಡ. ಪರಂತು ಮನುಷ್ಯನ ಸ್ವಭಾವಕ್ಕೆ ಉಳಿದ ಜೀವರಾಶಿಗಳಿಗೆ ಸ್ವಲ್ಪ ಅಂತರದ. ಮನುಷ್ಯ ಬಹಳ ತರಹವಾಗಿ ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ನಮಗೆಲ್ಲರಿಗೂ ಬಹಳ ಗೊತ್ತದವ. ದಾಸವರೇಣ್ಯರು ನಮಗೆಲ್ಲರಿಗೂ ಹಾಡಿ ಹೇಳಿದ್ರು ಮನುಷ್ಯ ಶರೀರ ಬಹಳ ಉತ್ತಮದ ಅಂತ. ಎದಕ್ಕೆ ಉತ್ತಮದ ಅಂದ್ರೆ ಇನ್ನೊಬ್ಬರಿಗೆ ನೋವು ಕೊಡ್ಲಿಕ್ಕಾಗಲ್ಲ, ಇನ್ನೊಬ್ಬರಿಗೆ ತೊಂದರೆ ಮಾಡ್ಲಿಕ್ಕಲ್ಲ, ಇನ್ನೊಬ್ಬರನ್ನ ಆಡ್ಕೊಳ್ಳಿಕ್ಕಲ್ಲ, ಇನ್ನೊಬ್ಬರನ್ನ ನಿದ್ರೆ ಮಾಡ್ಲಿಕ್ಕಲ್ಲ. ಯಾವ ಮನುಷ್ಯ ಶರೀರ ಉತ್ತಮ ಆಗ್ತದ ಅಂದ್ರ ಯಾವ ಈ ಶರೀರದಿಂದ ಆಗುವಂತಹ ಸಫಲತೆಯನ್ನ ಮಾಡ್ತಾವ ಅದು ಉತ್ತಮ ಅನಿಸ್ಕೊಳ್ತದ. ಪರಂತು ಅದನ್ನು ಬಿಟ್ಟು ಬೇರೆ ಮಾಡ್ತಿತ್ತು ಅಂದ್ರೆ ಇದರಂತ ರಾಕ್ಷಸನ ಯಾವುದಿಲ್ಲ. ಇದೆಲ್ಲರೂ ನಮ್ಮ ಅನುಭವಕ್ಕೆ ಗೊತ್ತದ್ರಿ. ನಮ್ಮ ಮನೆ ಒಳಗಿನ ಆಕಳು ಎಮ್ಮೆ ಬಹಳ ಚಂದಂಗೆ ಹಾಲು ಹಿಂಡಬೇಕಾಗ್ಯದ, ಹಾಲು ಹಿಂಡಿದ ಮೇಲೆ ರೊಕ್ಕ ನಮಗ್ ಬರ್ತದ. ಪರಂತು ಹಾಲು ಹಿಂಡುವಂತ ಎಮ್ಮಿಗೆ ಮೇಸಾಕ ಮಗ್ಗಲ್ ಹೊಲದಾರ ಬೋದನು ಬೇಕಾಗಿರ್ತದ. ನಿಮ್ಮೂರಾಗಲ್ಲ, ಒಂದೊಂದು ಊರಲ್ಲಿ ಪದ್ಧತಿ ಹೇಳಾಕ್ತಂತ. ಎಮ್ಮಿ ಹೆಂಗ ಮೇವಾಲ್ತಕ್ಕ, ಆಕಳು ಹೆಂಗ ಮೇವಾಲ್ತಕ್ಕ, ಹಾಲು ಚಂದಂಗೆ ಕೊಡಬೇಕಾಗ್ಯದ. ಮೇವು ಮಗ್ಗಲ್ ಹೊಲದಾಗ ತಿನಿಸಿ ಹಾಲು ಹಿಂಡ್ಕೊಂಡು ರೊಕ್ಕ ತಗೊಳ್ಳುವಂತ ವಿಚಾರ ಈ ಮನುಷ್ಯನಿಗೆ ಬಂದಾಗ ಆ ಹಸಿವಿಗೇನು ಗೊತ್ತಿಲ್ಲ, ಆ ಪ್ರಾಣಿಗೇನು ಗೊತ್ತಿಲ್ಲ. ಎಲ್ಲಿ ಅದ ಅಲ್ಲಿ ತಂದಂತಹ ಮೇವಣ್ಣ ತಿಂದು ಕೊಡ್ತದ. ನೀವ ಹಿಂಡ್ಕೊಳ್ರಿ, ಇನ್ನೊಬ್ರ ಹಿಂಡ್ಲಿ, ಏನ ಮಾಡ್ಲಿ, ಹಾಲನ್ನ ತನ್ನ ಕರುವಿಗೆ ಎಷ್ಟು ಕೊಡಬೇಕು ಅದಕ್ಕಿಂತ ಹೆಚ್ಚು ನಮ್ಮ ಚರಿಗೆ ತುಂಬಿಸ್ತಿರ್ತದ.
ಇಷ್ಟೊಂದು ತರಹವಾಗಿ ಬದುಕುವಂತ ಜೀವಿಗಳೆಲ್ಲವೂ ಕೂಡ ಶ್ರೇಷ್ಠವಲ್ಲದ ಮನುಷ್ಯನಿಗೆ ಯಾಕೆ ಶ್ರೇಷ್ಠತೆ ಕೊಟ್ಟಾರ? ನಿಜಗುಣ ಯಾರ್ಯಾರಿಗೆ ಗೊತ್ತದ ಈ ಮನುಷ್ಯ ಇಷ್ಟ ಬಹಳ ಚಲೋ ಅದಾನ, ಇವ್ ಎಲ್ಲಾ ತರಹದ ಉಪದೇಶ ಮಾಡಿ ನೀತಿ ಕ್ರಿಯಾಚಾರ ಸ್ಥಳದಲ್ಲಿ ಮನುಷ್ಯನನ್ನ ಕುರಿತು ಜಾಗ್ರತೆ ಮಾಡ್ತಾರ. ಮನುಷ್ಯ ಹೆಂಗ ನಡೆದ್ರ ಮನುಷ್ಯ ಅಂತಾರ, ಹೆಂಗ ನಡೆದ್ರ ಮನುಷ್ಯ ರಾಕ್ಷಸ ಆಗ್ತಾನ. ನಮಗೆಲ್ಲರಿಗೆ ರಾಮಾಯಣ ಮಹಾಭಾರತ ಕಥೆಗಳು ಸಾಕಷ್ಟು ಗೊತ್ತದ. ಒಂದಲ್ಲ 10 ತರಹದ ವಿಚಾರಗಳನ್ನ ಎಲ್ಲ ನಾವು ಕೇಳ್ಕೊಂಡ್ ಬರ್ತೀವಿ. ವಿಶ್ವಮಾನ್ಯ ಗ್ರಂಥಗಳಲ್ಲಿ ನಾವೆಲ್ಲರೂ ಆಲಿಸಿದಂಗ ರಾಮಾಯಣ ಮಹಾಭಾರತ ಗ್ರಂಥಗಳನ್ನ ನಮ್ಗೆಲ್ಲರಿಗೂ ಗೊತ್ತಿರೋದಲ್ಲ, ಆದ್ರೆ ಎಲ್ಲ ಧಾರಾವಾಹಿಗಳನ್ನು ನೋಡಿ ಮುಗಿಸಿವಿ. ಪರಂತು ಎಲ್ಲಾ ತರಹದಲ್ಲಿ ಎಷ್ಟೆಷ್ಟು ತರಹದ ಪಾರಂಗತನಾದಂಥವನನ್ನ ರಾಕ್ಷಸ ಸ್ಥಾನಕ್ಕೆ ಎದಕ್ ಓದಿಟ್ರು, ಯಾರನ್ನ ರಾಕ್ಷಸರು ಮಾಡಿದ್ರು, ಯಾರನ್ನ ದೇವತೆ ಅಂತ ಮಾಡಿದ್ರು, ನಮ್ಮ ಕತೆ ಗೊತ್ತದ. ರಾಮಾಯಣದ ಆದಿಯಿಂದ ಅಂತ್ಯದ ಪರ್ಯಂತರ ಎಷ್ಟೆಲ್ಲ ತರಹವಾಗಿ ಪರಮಾತ್ಮನನ್ನು ಒಲಿಸಿ ಪರಮಾತ್ಮನ ಆತ್ಮಲಿಂಗವನ್ನ ಜಗತ್ತಿಗೆ ತಂದಂತಹ ಪರಮ ಶ್ರೇಷ್ಠ ಅನೇಕ ವೇದಾಂಗಗಳನ್ನ ಅಧ್ಯಯನ ಮಾಡಿರುವಂತಹ ಯಾವ ಲಂಕೆಯ ಸ್ವರ್ಣ ಲಂಕೆಯ ಅಧೀನವಲ್ಲಿರಿಸಿಕೊಂಡಂತಹ ಲಂಕಾಧೀಶ ಇಷ್ಟೆಲ್ಲ ತರಹದ ವಿಚಾರಗಳನ್ನ ಮಾಡುವಂತವನನ್ನ ಯಾಕೆ ರಾಕ್ಷಸ ಅಂತ ಅನ್ಬೇಕಾಯ್ತಂದ್ರ ಮಾಡುವಂತ ಒಂದು ಕೆಲಸ ತಪ್ಪು ಮಾಡಿದ ತನ್ನೆಲ್ಲಾ ತಪಸ್ಸನ್ನ ಕಳ್ಕೊಂಡ ರಾಕ್ಷಸ ಆದ. ಮಾಡುವಂತಹ ಒಂದು ಕೆಲಸದಲ್ಲಿ ನಿಷ್ಠೆಯನ್ನಿಟ್ಟುಕೊಂಡ ಜಗತ್ತಿಗೆ ಮಾರ್ಗದರ್ಶಕ ಆದ ಪೂಜ್ಯನೀಯಾದ ಶ್ರೀರಾಮಚಂದ್ರ ರಾಕ್ಷಸ ಅನ್ಸ್ಕೊಂಡು ಪೂಜೆಗೆ ನಿರ್ಜಿತವಾಗಿ ವರ್ಜ್ಯವಾಗಿ ಹೋದಂತವ ರಾವಣಾದ. ಇದಕ್ಕೆ ಏನೋ ತರಹವಾಗಿ ಉತ್ತರಗಳು ಬಂದಿಲ್ಲ, ಏನೂ ಚಿಂತನೆಗಳು ಬದಲಾಗಿಲ್ಲ. ಇಬ್ರು ಜೀವನ ಒಂದೇ ಕಡೆ ಆಗಿದೆ, ಇಬ್ರು ಒಂದೇ ತರವಾಗಿ ನಡೆದಾರ. ನಡೆಯುವಿಕೆಯಲ್ಲಿ ಸ್ವಲ್ಪ ಬದಲಾವಣೆ ಆಯ್ತು, ಸ್ವಲ್ಪ ಏರ್ಪೇರ್ ಆಯ್ತು. ಅದಕ್ಕೆ ಧರ್ಮ ಅಂದ್ರು, ಇದಕ್ಕೆ ಅಧರ್ಮ ಅಂದ್ರು. ಜೀವನ ಸಿದ್ಧಾಂತ ಏನನ್ನ ನಿರ್ಮಿಸ್ತದ? ಇವತ್ತು ನೀತಿ ಕ್ರಿಯಾಚಾರ್ಯ ಸ್ಥಳದಲ್ಲಿ ಹೇಳ್ಕೊಂಡ್ ಬಂದಾರ. ಎದಕ್ಕಿಂತಲೂ ಮೇಘಲಾದಂಥದ್ದು ಉಂಟೆ ಅನ್ನುವಂತ ಶಬ್ದ ಬಹುಶಃ ನಮ್ಮ ಕಡೆ ಎಲ್ಲ ಮೈಸೂರು ಪ್ರಾಂತದಲ್ಲಿ ನಿಜಗೊಂಡ್ರಾರ ಹೇಳ್ಕೊಂಡ್ ಬಂದ್ರು. ಐತೇನು ಅಂತೇಳಿ ಪ್ರಶ್ನೆ ಮಾಡ್ತಾರ. ಇದಕ್ಕಿಂತ ವಿಶೇಷವಾದದ್ದು ಇನ್ನೊಂದೇನಾದ್ರು ಐತೇನ್ರಿ? ನಾವು ಕೇಳ್ತೀವಿ, ಏನ್ರಿ ಇದಕ್ಕಿಂತ ಇನ್ನೊಂದು ಏನಾರ ಐತೇನೋ? ಊಟಕ್ಕೆ ಕುಂತಿದ್ವಿ ಅಂದ್ರೆ ರೊಟ್ಟಿ ಹಾಕಿದ್ರು, ಚಪಾತಿ ಹಾಕಿದ್ರು, ಮುಂದೆ ಏನಾರ ಐತೇನ ಕೇಳ್ತೀವ್ರಿ. ಯಾರೋ ಮನೆಯೊಳಗಾದ್ರು ಕೇಳ್ತಿರ್ತಾರ, ಏನ್ರಿ ಅನ್ನ ಐತೋ ಮತ್ತೇನಾರ ಪಾಯಸ ಐತೋ, ಮುಂದೆ ಏನಾರ ಇದೆ ಅಂತೇಳಿ. ನಿಜಗೊಂಡ್ರ ಒಂದು ಉಕ್ತಿ ಹಿಂಗದ, ಇದಕ್ಕಿಂತಲೂ ಕೂಡ ಬೇರೆ ತರಹದ ದುರ್ಗುಣ ಎಂಬುವಂಥದ್ದು ಯಾವ್ದಾದ್ರು ಅದಂತರ ಕಡು ಲೋಭದಿಂದ ದುರ್ಗುಣವನ್ಯ ಮುಂಟೆ. ಎಷ್ಟು ಸುಂದರವಾಗಿ ಕೇಳ್ಕೊಂಬಂದ್ರು ಮನುಷ್ಯನಿಗೆ ಯಾವ್ದು ದುರ್ಗುಣ ಯಾವ್ದು ಸಗುಣ. ಲೋಭವೆಂಬುವಂಥದ್ದು ಜಗತ್ತಿನಲ್ಲಿ ಎಲ್ಲರಿಗೆದ, ಆಸೆ ಎಂಬುದು ಇರಬೇಕಾಗ್ಯದ. ಅದಕ್ಕಾಗಿ ಅಕ್ಕ ಮಹಾದೇವನ ಯಾರೋ ಕೇಳಿದ್ರಂತ, ಆಸೆ ಎಂಬುವಂಥದ್ದು ರಾಜ್ಯದಲ್ಲಿರುವಂತ ರಾಜನಿಗಿರಬೇಕಾದ, ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗೆ ಉಂಟೆ ಅಂತ ಪ್ರಶ್ನೆ ಮಾಡ್ಯಾಡ. ಯಾರಿಗೆ ಆಸೆ ಇರೋದಿಲ್ಲ? ನಮ್ಮ ಮನೆಗಳನ್ನ ಬಹಳ ಚಂದಾಗಿ ನಿರ್ಮಾಣ ಮಾಡ್ಕೊಂಡು ಸಮಾಜದಲ್ಲಿ ಬದುಕಬೇಕಂದಂತ ನಮಗೆ ಆಸೆ ಇರುವುದಿಲ್ಲೇನು? ನಮಗೆ ಆಸೆ ಇರಬೇಕು. ಆಸೆಯನ್ನ ಎಂದೂ ಕೂಡ ನಮ್ಮಲ್ಲಿ ಯಾವುದೇ ತರಹವಾಗಿ ವರ್ಜ್ಯ ಮಾಡಿಲ್ಲ. ಧರ್ಮದ ನಿದರ್ಶನದಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷ ಅಂತೇಳಿ ಚತುರ್ವಿಧ ಪುರುಷಾರ್ಥಗಳಲ್ಲಿ ಮೊದಲಿಗೆ ಹೇಳ್ಕೊಂಡ್ ಬಂದಾರ. ಅರ್ಥವೆಂಬುವಂಥದ್ದು ಎಲ್ಲರಿಗೆ ಬೇಕಾಗ್ಯದ. ಇರುವಂತ ಅರ್ಥಕ್ಕ ಧರ್ಮದ ನಿದರ್ಶನ ಇತ್ತು ಅಂದ್ರ ಆ ಅರ್ಥ ಸತ್ಕ್ರಿಯೆ ಆಗ್ತದ, ಸತ್ಪಾತ್ರಕ್ಕಾಗ್ತದ, ಅದು ಸದ್ಗತಿಯನ್ನು ಕೊಡ್ತದ. ಇರುವಂತ ಆಸೆ ಧರ್ಮವನ್ನ ಸ್ವಲ್ಪ ಮೀರ್ತು ಅಂದ್ರ ನಮ್ಗೆಲ್ಲ ಗೊತ್ತಾಗ್ತದ್ರೆ ಧರ್ಮವನ್ನ ಮೀರಿ ಯಾವಾಗ ಮನುಷ್ಯನಿಗೆ ಆಸೆ ಗಂಟು ಬೀಳ್ತದ ಆಗ ಮನುಷ್ಯ ಮಾಡಬಾರದ್ ತಪ್ಪು ಸ್ವಲ್ಪ ಮಾಡ್ಲಾಕ್ ಹತ್ತಾನ. ಅವ್ ಸ್ವಲ್ಪ ಮಾಡ್ಕೊಂತ ಹೆಂಗ ಆಗ್ತದಂದ್ರ, ಏನ್ರಿ ಇಷ್ಟು ಮಾಡಿ ಏನು ದೊಡ್ಡದಲ್ಲ, ಇನ್ನಷ್ಟು ಮಾಡ್ರೆ ಮತ್ತೊಂದು ದೊಡ್ಡದಲ್ಲ, ಏನ್ ಹೇಳ್ರಿ ಯಾರ್ಯಾರು ಎಂತೆಂತವ್ ಮಾಡ್ಲೋಕತ್ತಾನ. ಮನುಷ್ಯ ತನ್ನ ತಪ್ಪನ್ನ ಹೆಂಗ ಮುಚ್ಚ ಹಾಕಾಕ್ ಪ್ರಯತ್ನ ಮಾಡ್ತಾನಂದ್ರ ದೊಡ್ಡವ್ರ ಉದಾಹರಣೆ ತಗೊಳಕ್ ಹತ್ತಾನಂತ. ಅಲ್ರಿ ನಾವೇನ್ ದೊಡ್ಡ ತಿಂದೀವ್ರಿ, ನಾವು ಸಣ್ಣ ಗ್ರಾಮದೊಳಗ ಗ್ರಾಮ ಪಂಚಾಯತಿ ಅಂತ ನಾವೊಬ್ಬ ಚೇರ್ಮನ್ ಅಂತ, ನಿಮ್ಮ ಊರದಲ್ರಿ ಕತಿ ಹೇಳ್ತಾನೆ. ಸ್ವಾಭಾವಿಕವಾಗಿ ನಾವೊಬ್ಬ ಗ್ರಾಮ ಪಂಚಾಯತಿ ಚೇರ್ಮನ್, ನಾ ಎಷ್ಟು ತಿಂದಿನ್ರಿ ಬಾಳ ಅಂದ್ರ ಅಷ್ಟೋ ಇಷ್ಟೋ ಲಕ್ಷ ಕೋಟಿ ಆದಿತ್ತು. ಅಲ್ರಿ ನಮ್ಮ ರಾಜ್ಯದೊಳಗ ದಿವ್ಸ ಕೊಳ್ಳೆ ಹೊಡ್ಯಾಕತ್ತಾರಂತ ಉದಾಹರಣೆ ಕೊಡ್ತಿರ್ತಾನ. ಉದಾಹರಣೆ ಕೊಟ್ಟ ತಾ ತಿಂದದ್ದನ್ನ ಸಾಫ್ ಮಾಡಾಕ್ ನೋಡ್ತಿರ್ತಾನ. ಇದು ಎಲ್ಲಾ ಕಡೆ ಇರುವಂತ ಪದ್ಧತಿ. ಮನುಷ್ಯ ಹೆಂಗ್ ಮಾಡ್ತಾನಂದ್ರ ತನಗ ಅತಿಯಾದಂತ ಆಸೆ ಒಡಬಟ್ಟಾಗ ಇನ್ನೊಬ್ಬರನ್ನ ಸರಿಗಟ್ಕೊಂಡು ಅದಕ್ಕೇನೋ ತರಹವಾದಂತದ್ದು ಸಾಮ್ಯವನ್ನ ಕೊಟ್ಟು ಅದನ್ನ ಸರಿದೂಗ್ಲಕ್ ಹೋಗ್ತಾನ. ಇವಂತಾನ ತಾ ಮಾಡಿದ ತಪ್ಪಂದ್ರ, ಅಲ್ರಿ ನಾ ಏನ್ ಮಾಡಿದ್ ದೊಡ್ಡ ತಪ್ಪದರಿ, ನಾ ಬಾಳ ಅಂದ್ರ ಒಂದು ನಾಕಾರ ದುಡ್ಡು ತಿಂದನು, ಇಂಥವ್ ಎಂತೆಂತವ್ರು ಹಡಗಾನ ನೊಂಗಾರ ಇರುವಾಗ ನಾ ಏನ್ ಮಾಡಾಕತ್ತೀವ್ರಿ ಅಂತ ಸಮಜಾಯಿಸ್ಕೊಳಕ್ ಹೋಗ್ತಾರ. ಇನ್ನೊಬ್ಬರನ್ನ ಈ ತರಹವಾಗಿ ನಾವು ಸಮಜಾಯಿಸ್ಕೊಳ್ತೀವಿ. ಅಲ್ಲ ಯಾರೋ ಬಾರಿ ಬಡವರದಾರಂತ ಅವ್ರಿಗೆ ತಮ್ಮ ಜೀವನಕ್ಕ ಕೂಲಿ ನೆಲೆಗಳನ್ನ ಮಾಡ್ಕೊಂಡು ಹೊಟ್ಟೆ ತುಂಬ್ಕೊಳ್ಳೋರು, ಅವರು ಒಂದು 100 ರೂಪಾಯಿ ಕೊಟ್ಟಾರಪ್ಪ, ನೀ ಬಾಳ ಇದ್ದಾವದಿ ಒಂದು 500 ಕೊಡ ಅಂದ್ರೆ, ನಮ್ಮ ಹಿರಿಯರ ಪದ್ಧತಿನ ಹಂಗಿಟ್ಟಿಲ್ರಿ ಅಂತ ಹೇಳ್ತೀವಿ.
ಎಷ್ಟ್ ಚಂದ ಇದೆ ನೋಡ್ರಿ. ಯಾರ್ಯಾರ ಕೊಡು ಅಂದ್ರ ಆಕಸ್ಮಿಕ ಮನುಷ್ಯನಿಗೆ ದಾನದ ವಿಚಾರ ಬಂದ್ರ, ದಾನದ ವಿಚಾರ ಕಿವಿಗೆ ಬಿದ್ದರೆ ಸಾಕು ಹೆಂಗೆಂಗೋ ಆಗ್ತದಂತ. ಮಲಗಿದ ಶ್ವಾನದ ಕಿವಿಯೋಳು ಉದಕಂಪ ಹಾಕಿದಂತೆ. ಬಹಳ ಚಂದ ಹೇಳ್ತಾರ. ಯಾರ್ಯಾರ ಆಕಸ್ಮಿಕ ಜಿಪುಣರಿಗೆ ದಾನದ ವಿಚಾರ ಕೇಳಿದ್ರ ನಾಯಿ ಕಿಯಾಗ ನೀರ್ ಹಾಕಿದ್ರೆ ಏನ್ ಮಾಡ್ತದ್ರಿ? ಪಟ 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 ಜಾಡಿಸಿ ಎದ್ದು ಓಡತಲ್ಲ. ಹಿಂಗಂತಾರ. ಏನ್ ತೆಗಿಯೋ ಮರ ಮಠ ಅಂದ್ರ, ದೇವಸ್ಥಾನ ಅಂದ್ರ, ಗುಡಿ ಗೋಪುರಗಳಂದ್ರ ಬರೀ ಇದನ್ನ ಕೇಳಾಕ್ ಹೊಂಟಾರ. ನಾವ್ ಒಬ್ಬ ಅದನ್ನ ಊರಾಗ ಅಂತ ಹೇಳ್ತಾರ. ಅದಕ್ಕೆ ಊರಾಗ ಒಬ್ಬ ಅದನ್ನ ಅಂತ ಅನ್ಬೇಡ. ಊರಾಗ ನೀವು ಒಬ್ಬ ಇದೆಯೋ ಇನ್ನೊಬ್ರು ಅದಾರೋ ನಿನ್ಗೆ ಎಷ್ಟು ನಿಗ್ತದ ಕೊಡ್ಬೇಕಾಗ್ಯದ. ಮನುಷ್ಯನಿಗೆ ಲೋಭದ ಪ್ರವೃತ್ತಿ ಹಿಂಗದ, ಆಸೆಯ ಪ್ರವೃತ್ತಿ ಹಿಂಗದ. ಯಾವಾಗ ಲೋಭವೆಂಬುವಂತದ್ ಗಂಟು ಕೊಡ್ತದ, ಲೋಭಾತ್ ಲಾಭ. ಲೋಭ ಯಾವಾಗ ಆಗ್ತದ ಅದಕ್ಕೆ ಲಾಭಕ್ಕೆ ಗಂಟು ಬೀಳ್ತಾನ. ಲಾಭದಿಂದಾಗಿ ಮನುಷ್ಯ ಮತ್ತು ಪಾಪ ಕಾರ್ಯಕ್ಕೆ ತೊಡಗ್ತಾನ. ಏನೇನ್ ಲಾಭ ಆಗ್ತದೆ, ಹೆಂಗ ಲಾಭ ಆಗ್ತದ ಅಂದ್ರ ಹಗಲಿ ಬಿಟ್ಟು ರಾತ್ರಿ ಎಲ್ಲ ವಿಚಾರ ಮಾಡ್ತಾನ. ರಾತ್ರಿ ಸಾಕಾಗೋದ್ಲತ್ತ ಮತ್ತೆ ಮರುದಿವ್ಸ ಹಗಲಿ ವಿಚಾರ ಮಾಡ್ತಾನ. ಎದಕ್ಕಾಗಿ ಅಂದ್ರೆ ಲಾಭಕ್ಕಾಗಿ. ಎಷ್ಟು ಲಾಭಕ್ಕಾಗಿ ಹಾತೋರಿತಾನ. ಈ ಲಾಭದ ಮನುಷ್ಯ ಎಷ್ಟೆಷ್ಟು ತರವಾಗಿ ಸಿಕ್ಕರೆ ಲಾಭ ಆಗ್ತದ. ಲಾಭ ಆದ ಮನುಷ್ಯನಿಗೆ ಆಸೆ ಮುಗಿದ್ಲಂತ. ಇಷ್ಟು ಬಂದರೆ ಇನ್ನಷ್ಟು ಬಂದರೆ ಮತ್ತಷ್ಟು, ಹಿಂಗ ನಮ್ಮ ಆಸೆ ಬೆಳೀತಿರ್ತಾವ. ಜಗತ್ತಿನಲ್ಲಿ ಎಷ್ಟು ಲಾಭ ಮಾಡಿದಾಗ ಸುಖ ಆಗ್ತೀವಿ ಅಂದ್ರ ನಾವ್ ಎಷ್ಟು ಗಳಿಸಿದ್ರು ಸುಖ ಇರೋದಿಲ್ಲ. ಏನ್ ಬಿಡ್ರಿ, ಮೊದ್ಲು ಒಣಬೇಸ ಇತ್ತು, 4 ಚೀಲ ಜೋಳ ಬೆಳಿತಿದ್ರತ್ ನಮ್ ಹಿರಿಯರು. ಈಗ ನಾ ಎಲ್ಲ ಒಂದು 400 ಟನ್ ಕಬ್ಬು ಬೆಳೆಯಾಕತ್ನು. ತಪ್ಪಲ್ಲ, ಕಬ್ಬು ಬೆಳೆಯಾಕತ್ತಿದ್ದು ತಪ್ಪಲ್ಲ. 400 ಯಾಕೆ 800 ಟನ್ ಬೆಳೀರಿ. ನಿಮ್ಮ ಹೊಲ ನೀವು ದುಡಿದಿರಿ, ನೀವು ಬೇಕಾದಂಗೆ ಬೆಳೀರಿ. ಪರಂತು 800 ಟನ್ ಬಂದ್ಮೇಲೆ ನಿಮಗ ಸಾಕಣಿಸಿದನ್ರಿ. ಇಲ್ರಿ, ಹೆಂಗಾರ ಮಾಡಿ 1000 ದಾಟಿಸ್ಬೇಕು ಅಂತ ವಿಚಾರ ಮಾಡ್ತಾನ. ಒಂದ್ ವೇಳೆ 1000 ದಾಟ್ತಿ ಅಂದ್ರ ಏನ್ರಿ 1000 ಎಲ್ಲ ಆಗೈತಿ, ಭಾಳ ಚಲೋ ಆಗೈತಿ. ನಮ್ಮ ಮಗ್ಗಲ್ ನಾವ್ ಏನದಾಡ್ರಲ್ಲ ಭಾಳ ದುಡಿಯಾಕತ್ತಾರಿ, 1200 ಮಾಡ್ಯಾನಂತ ನಮ್ಮ ಮುಂದಿನ ಸರ 1500 ಮಾಡತ್ತ. ಈ ಆಸೆ ಕೆಟ್ಟಲ್ಲ. ನೀವೊಬ್ಬ ಒಳ್ಳೆ ನುರಿತ ರೈತದಿ, ಒಳ್ಳೆ ಭೂಮಿ ಅದ, 1500 ಟನ್ ಯಾಕೆ 2000 ಟನ್ ಕಬ್ಬು ಬೆಳಿ. ಪರಂತು ಬೆಳಿಬೇಕಾದ್ರೆ ನಿನ್ನ ಮನಸ್ಸಾಕ್ಷಿ ಹಿಂಗೆ ಹೇಳ್ಬೇಕಾಗ್ಯದ. ನಾವ್ ಯಾವಾಗ ತಪ್ಪು ಮಾಡ್ತೀವಂದ್ರ ತಪ್ಪನ್ನು ಹೆಂಗ್ ಕೊಡ್ತದಂದ್ರ ಮನವರಿಯದ ಕಳ್ಳತನವಿಲ್ಲ. ನಾವ್ ಎಷ್ಟು ತಪ್ಪು ಮಾಡಿರ್ತೀವಿ, ಹೋಗಿ ಸಂಜೆ ಮ್ಯಾಡ್ ಹಂಗ ಹೋಗಿ ಮಲ್ಕೊಳ್ಬೇಕನ್ನುವಾಗ ಅಂತರಂಗದ ಒಂದು ಮನಸ್ಸಂತ ಏನು ಅಲ್ಲೆಲ್ಲ ಬಾಳ ಶಬಾಷ್ ಅಂದ್ರು ನೀನ ಗೆದ್ದು ಬಂದಂಗಾಗ್ಯದ. ಪರಂತು ನೀ ಮಾಡಿದಂತ ತಪ್ಪು ಐತಂತ ಮನಸ್ಸು ಯಾತ್ರ ಮಾಡಿದ್ರೆ ಮನಸ್ಸಿಗೆ ಅಂತೀವಂತ ಅಂತರ. ಆ ಮನಸ್ಸಿಗೆ ಇದೇನ್ ದ್ವಾಡದಲ್ಲ, ನೀ ಸುಮ್ಮಿರೋ, ಇದಕ್ಕಿಂತ ಹೆಚ್ಚಿಗೆ ನಾಳೆಗೆ ಮಾಡೋದ ಅಂತೇಳಿ ಮಲ್ಕೊಳ್ತೇವೆ. ನಮ್ಮ ಜೀವನದ ವ್ಯವಹಾರ ಹೇಳ್ತಾರ ಬಹಳ ಚಂದಾಗಿ. ನಿಜಗೊಂಡ್ರು ಇಲ್ಲಿ ನಮ್ಮೆಲ್ಲರ ಜಾಗರಣ ಮಾಡ್ಲಾಕತ್ತಾರ. ಲೋಭವೆಂಬುವಂಥದ್ದು ಜೀವರಾಶಿಗೆ ಬೇಕಾಗ್ಯದ. ಎಲ್ಲರಿಗೆ ಆಸೆ ಇರಬೇಕ. ಆಸೆ ಐತಂತೇಳಿ ಇವತ್ತು ಕೂತ್ರು ನಿದ್ದೆ ಮಾಡ್ತೀವಿ, ಮಲ್ಕೊಂಡ್ರು ನಿದ್ದೆ ಮಾಡ್ತೀವ್ರಿ. ಇಲ್ಲಿ ಬಂದ್ ಪ್ರವಚನ ಕೂತ್ ಮೇಲೆ ತೂಗುಡಿಸ್ತಿರ್ತಾರ ನೋಡ್ರಿ. ಅವ್ರಿಗೆ ಪಕ್ಕ ಗೊತ್ತೈತ್ರಿ, ನೀವಲ್ರಿ ತೂಗುಡ್ಸ ಅವ್ರಿಗೆ. ನಾ ಇಲ್ಲಿ ಆಕಸ್ಮಿಕ ತೂಗುಡ್ಸಿ ಹಿಂಗೆ ಬಿದ್ರು ಹೋಗುವಾಗ ಊಟಕ್ಕೆ ಎಬ್ಸ್ಕೊಂಡು ಹೋಗ್ತಾರ ಗೊತ್ತೈತೆ ಅವ್ರಿಗೆ. ಎಲ್ಲಾರು ಹಂಗ ನಿದ್ದೆ ಮಾಡಂಗಿಲ್ಲ. ಆಕಸ್ಮಿಕ ಅವ್ರು ಎಬಸ್ತಾವ ಆದ್ರೂ ಒಮ್ಮೆ ನಡಕ್ ತೂಗುಡ್ಸೋದ ಪಟಕ್ಕನ ಕಣ್ಣು ಬಿಟ್ಟು ಆ ಕಡೆ ಈ ಕಡೆ ನೋಡ್ತಿರ್ತಾರ. ಅವ್ರು ಎದಕ್ ನೋಡ್ತಿರ್ತಾರಂದ್ರ ಅವ್ರು ತೂಗುಡ್ಸಾಕತ್ತೀವಿ ಅಂತ ನೋಡುದಿಲ್ಲ. ಅಕ್ಕ ಪಕ್ಕ ಇದ್ದವ್ರು ಏನ್ ಮಾಡಾಕ್ತಾರ. ಅಕಸ್ಮಿಕ ಅವ್ರು ಚಲೋ ಹಿಂಗ್ ಗೊರಕೆ ಹಚ್ಚಿದ್ರ ಇವ್ರು ಅಂತಾರ ಅವ್ರಕಿಂತ ನಾನ ಚಲೋ ಸೋಮ್ಯಾರ ಬಾಳ ಚಂದ ಕಣ್ ತಿಕ್ಕೊಂಡ್ ಕೂಡ್ತೀವಿ. ಯಾಕೆ ಮನುಷ್ಯ ಹಿಂಗ್ ಮಾಡ್ತಾನಂದ್ರ ತನ್ನದೇ ಆದಂತ ಇರುವಿಕೆನ್ ಹಿಂಗ ಪ್ರತಿಪಾದನೆ ಮಾಡ್ತಾನ. ನಮಗ ಪಕ್ಕಾ ಗೊತ್ತದ ಇವತ್ತೊಂದ್ ಚಲೋ ಹಾಸಿಗೆ ಹಾಕೊಂಡ್ ಮಲ್ಕೊಂಡಿವ ಅಂದ್ರ ನಾಳೆ ಬೆಳಗಾಗಿ ಎದ್ದು ನಾವ್ ಏನೆಲ್ಲಾ ಮಾಡ್ಬೇಕು ಎಲ್ಲಾ ಮಾಡ್ತೀವ ಅಂತೇಳಿ ಪರಮಾತ್ಮ ಮೇಲೆ ನಂಬಿಕದ. ನಿನ್ನ ನಾಳೆ ಮುಂಜಾನೆ ತನ ಬದುಕ್ತೀವ ಅಂತ ಪಕ್ಕ ನಮ್ ಗ್ಯಾರಂಟಿ ಐತಿ. ಆಕಸ್ಮಿಕ ಡಾಕ್ಟ್ರು ಹೇಳಿದ್ರು ಎಲ್ಲ ಆಗ್ಯದ, ಬೇಡ ಎಲ್ಲಾರ ಒಂದು ವಾರ್ತೆ ಒಳಗೆ ಬಂದಿತ್ತು. ಇವತ್ತು ರಾತ್ರಿ 12 ಗಂಟೆ ನಂತರ, ಇವತ್ತು ಹಂಗ ಕತೆ ಹೇಳಾಕ್ತಾನೆ ಮತ್ ನಾನು, ಇವತ್ತು ರಾತ್ರಿ 12 ಗಂಟೆಗೆ ಇಂಥದ್ದೊಂದು ಗಾಳಿ ಬರ್ತದಂತ, ಇಂಥದ್ದೊಂದು ಬಾಂಬ್ ಬೀಳ್ತದಂತ. ಯಾರ್ಯಾರು ಹೆಂಗ್ ಕೂಡ್ತೀರಿ ಆರಾಮ್ಸಿರಿ ನೋಡ್ರಿ, ಎಲ್ಲಿ ಕುಂತಾರ ಅಲ್ಲೇ ಗಪ್ಪ ಆಗ್ತಾರ. ಅಂದ್ರೆ ನಿದ್ದೆ ಮಾಡ್ತೀವೋ ಕಣ್ಣಿಗೆ ನೀರು ಬಡ್ಕೊಂಡು ಎದ್ದು ಕುಂದಿರ್ತೀರಿ ಹೇಳ್ತೀವಿ. ಯಾಕಂದ್ರೆ ಮನುಷ್ಯ ಸಾವನ್ನ ಬಯಸುವುದಿಲ್ಲ. ಹೆಂಗ ಮಾಡ್ಲಿ ತಾನು ಬಾಳ ಚಂದಂಗಿರಬೇಕು, ಸುಖವಾಗಿರ್ಬೇಕು, ಆರಾಮಾಗಿರ್ಬೇಕು, ಚಂದಂಗೆ ಬದುಕಬೇಕಂತ ಬಯಸ್ತೀವಿ. ಬದುಕುದಕ್ಕೆ ಶಾಸ್ತ್ರ ಬರೋದಿಲ್ಲ. ಬದುಕಾಕ ನಮಗ್ ಬಿಟ್ಟಾನ, ಬದುಕಲಿಕ್ಕಾಗಿ ಇಷ್ಟೆಲ್ಲ ಕೊಟ್ಟಾನ. ನಾವು ಅನೇಕ ತರ ಬದುಕಾಕ ಹೊಂಟಿವಿ. ನಮಗ್ ಯಾಕೆ ಮಹಾತ್ಮರ ಚರಿತ್ರೆಗಳು ಬೇಕಾಗ್ತಾವ? ನಾವ್ ಇಷ್ಟೆಲ್ಲ ಬದುಕವ್ರಿಗೆ ಯಾಕೆ ಮಹಾತ್ಮರ ಚರಿತ್ರೆ ಬೇಕಾಗ್ಯಾವ? ಇವತ್ತು ಎಲ್ಲಾ ಲಿಂಗ ಮಹಾರಾಜರ ಚರಿತ್ರೆಯನ್ನು ಕೇಳ್ಕೊಂಡು ಬಂದೀವಿ.
ಸ್ವಾಭಾವಿಕವಾಗಿ ನಮ್ಮಂತ ತರಹವಾಗಿ ಅನೇಕ ತರಹದ ನರಜೀವಿಗಳ ಹಾಗೆ ಬರಲಿಲ್ಲ. ಎಲ್ಲ ಲಿಂಗ ಅಪ್ಪನವ್ರು ಸಂಚಾರ ಮಾಡ್ಬೇಕಾದ್ರೆ ಅಂತಹ ಮಹಾತ್ಮರಿಗೂ ಅನೇಕ ಕಷ್ಟಗಳು ಬಂದಾವ, ಅನೇಕ ತೊಂದರೆಗಳನ್ನು ಕೊಟ್ಟರು. ಹೆಂಗೋ ಜೀವನ ಕಳೆದಾಗ್ಯೂ ಕೂಡ ಒಬ್ಬ ಮಹಾತ್ಮರ ಬದುಕಿಗೆ ನಮ್ಮ ಬದುಕಿಗೆ ಏನ್ ಅಂತರ ಐತೆ ಅಂತ, ಮಹಾತ್ಮರ ಬದುಕಿನಲ್ಲಿ ಕೊನೆಗೆ ಎಲ್ಲ ಲಿಂಗ ಅಪ್ಪನವ್ರು ಏನೇನ್ ಬೇಕಪ್ಪ, ಏನ್ ನಿನ್ನ ಆಸ್ತಿ ಅಂದ್ರ ನನಗಿರುವಂತದ್ದು ಮಗಿ ಪರ್ಯಾಣ ಜೋಳಿಗೆ ಬಿಟ್ರೆ ನನ್ನ ಆಸ್ತಿ ಯಾವುದೆಲ್ಲ ಇದ್ದದ್ದೆಲ್ಲ ನಿಮ್ಮದು ಐತೆ ಅಂತ ಹೇಳುವಂತ ತಾಕತ್ ಆಕಸ್ಮಿಕ ನಾವ್ ಯಾರು ಅಂದೀವ್ರಿ. ಒಬ್ಬ ಯಾಕೆ ಜಗತ್ತಿಗೆ ಅವ ಪೂಜ್ಯ ಆಗ್ಯಾರ ಅಂದ್ರ ಎಲ್ಲಾ ಲಿಂಗ ಮಹಾರಾಜರು ಇಷ್ಟೆಲ್ಲ ಆ ಮಠವನ್ನ ಕಟ್ಟಿದ್ರು, ಅನೇಕ ದೇವಸ್ಥಾನ ಕಟ್ಟಿದ್ರು, ಸಂಸ್ಥೆ ಕಟ್ಟಿದ್ರು. ಯಾವ್ದ ಸಂಸ್ಥೆ ಕಟ್ಟಿದ್ರು ಆ ಸಂಸ್ಥೆಯ ಬಗ್ಗೆ ಅವ್ರ ಅಭಿಮಾನ ಹಿಂಗಿತ್ತು. ಇದು ಎಲ್ಲ ಯಾರ್ದದ, ಇದು ನಂದಲ್ಲ, ನಮ್ಮ ಗುರು ಲಚ್ಚನ ಅಪ್ಪಂದಂತ ಅರ್ಪಣೆ ಮಾಡ್ಯಾರ. ಯಾವಾಗ ಮನುಷ್ಯನಿಗೆ ಸುಖ ಆಗ್ತಂದ್ರ ಎಷ್ಟ ಗಳಿಸ್ರಿ, ಗಳಿಸಿದ್ ಯಾವುದು ನಮ್ಮದಲ್ಲ, ಇದೆಲ್ಲ ಪರಮಾತ್ಮನ ಸ್ವತ್ತು ಐತಿ ಅಂತ ಎತ್ತರ ಬಂದ್ರೆ ಸಾಕು. ಹಂಗಲ್ರಿ ನಾವು ಅಂದ್ಕೊಂಡಿವಿ ಗಳಿಸಿದ ಸ್ವತ್ತೆಲ್ಲ ಇನ್ನೊಬ್ರದ್ದು ಅಂದ್ರೆ ಅವ್ರ IT ಅವ್ರು ರೇಡ್ ಮಾಡ್ಕೊಂಡು ತೊಗೊಂಡು ಹೋಗ್ತಾರೆ, ಏನೋ ಚಿಂತೆ ಮಾಡಿ. ನಮ್ದಲ್ರಿ ಎಲ್ಲಾರ ಮುಚ್ಚಿಡಾಕ ನೋಡ್ತೀವಿ. ಯಾರು ಸುಖವಾಗಿರ್ತಾರೆ? ಜಗತ್ತಿನ ಅನೇಕ ಇತಿಹಾಸಗಳು ನೋಡ್ಕೊಂಬರ್ರಿ, ಅನೇಕ ದಾರ್ಶನಿಕರು ನೋಡ್ಕೊಂಬರ್ರಿ. ಯಾರು ಇತಿಹಾಸ ಪುಟದಾಗದಾರ ಅಂದ್ರ ಯಾರು ಎಲ್ಲವನ್ನ ಸಮಾಜಕ್ಕೆ ತ್ಯಾಗ ಮಾಡ್ಯಾರ, ಯಾರು ಯಾವತ್ತು ತಮ್ಮದು ಅನ್ಕೊಂಡು ಎಲ್ಲಿಯೂ ಕೂಡ ಬದುಕಲಾರ್ದ ಇದೆಲ್ಲವೂ ಕೂಡ ಈಶನ ಮನೆ, ಇದು ಈ ಜಗವೆಲ್ಲ ಇದು ಏನದ ಇರುವಂತದ್ದು ಈಶ್ವರನ ಆವಾಸ ಸ್ಥಾನದ. ಕೇವಲ ಬಾಡಿಗೆ ಮನೆಗೆ ಬಂದಂಗ ನಮಗ್ ಕೊಟ್ಟಾನ. ಎಷ್ಟು ದಿವ್ಸ ಇರಬೇಕು, ಏನೇನು ಮಾಡಬೇಕು, ಹೆಂಗ್ ಬದುಕಬೇಕು, ಏನು ಕೊಟ್ಟು ಹೋಗ್ಬೇಕು, ಇದನ್ನೆಲ್ಲ ನಮಗ್ ಮೊದ್ಲ ಕೊಟ್ಟ ಕಳಿಸ್ಯಾನ ಭಗವಂತ. ಏನು ಕೊಟ್ಟಾನಂದ್ರ ಎಷ್ಟೋ ಮಂದಿ ಪ್ರಯತ್ನ ಮಾಡ್ತಿರ್ತಾರ್ರಿ, ನನ್ನ ಮಕ್ಕಳನ್ನ ಇಂಜಿನಿಯರ್ ಮಾಡ್ಬೇಕು, ಡಾಕ್ಟರ್ ಮಾಡ್ಬೇಕು ಅಂತೇಳಿ ಎಲ್ಲೆಲ್ಲ ಲಕ್ಷಾಂತರ ರೂಪಾಯಿ ಕಟ್ಟಿ ಇಟ್ಟು ಓದಿಸ್ತಿರ್ತಾರ. ಪರಂತು 10 ಲಕ್ಷ ಖರ್ಚು ಮಾಡಿದ್ರೆ ಅವಾಗ 10 ಅಕ್ಷರ ಬರಂಗಿಲ್ಲ. ಬಹಳ ಮಂದಿ ಪರಿಸ್ಥಿತಿ ನೋಡಿವ್ರು ನಾವು ಕೇಳ್ತೀವಿ. ಪರಂತು ಏನೋ ಗೊತ್ತಿಲ್ಲ. ಬಹಳ ಆಶ್ಚರ್ಯ. ಮೊನ್ನೊಂದು ಅಜ್ಜಿ ಮಠಕ್ಕೆ ಬಂದಿದ್ಲು. ಆ ಅಮ್ಮನು ನೋಡಿದ್ರೆ ಆಶ್ಚರ್ಯ ಅನಿಸ್ತದ್ರಿ. ಅಮ್ಮ ಈಗ ಹೆಂಗ್ ಉಡ್ತಾರೆ ಹಿಂಗ ಒಂದು ಸೀರೆ ಇಟ್ಕೊಂಡು ಬಹಳ ಹೆಂಗೋ ಮಾಡ್ಕೊಂಡು ಮಠಕ್ಕ ಆ ತಾಯಿ ಆ ಮಗನನ್ನ ಕರ್ಕೊಂಡು ಮಠಕ್ಕೆ ಬಂದಿದ್ಲು. ಅಮ್ಮ ಏನ್ ಮಾಡಾಕ್ತಾನ ಹುಡುಗ ಅಂದ್ರೆ, ಏನಿಲ್ಲಪ್ಪ ದರ್ಶನ ಮಾಡಿಸ್ಕೊಂಡು ಹೋಗಾಕ್ ಬಂದೇನು ಅಂದ್ರು. ಬಹಳ ಚಲೋ ಅನಿಸ್ತು. ತಮ್ಮ ಏನ್ ಮಾಡ್ಲಾಕತ್ತಿ ಅಂದ್ರ, ಕಡು ಬಡತನ ಇರಾಕೆ ಅಮ್ಮ ಒಬ್ಬಾಕೆ ಅಪ್ಪ ತೀರ್ ಹೋಗ್ಯಾನ. ಅಮ್ಮ ಒಬ್ಬೇಕೆ ಕುರ್ಪಿ ತಗೊಂಡ್ ಕಸ ಮಾಡ್ಕೊಂತ ಆ ಬಂದ ರೊಕ್ಕದಾಗ ಹುಡುಗಗ್ ಶಾಲಿ ಕಲಿಸ್ಲಾಕತ್ತಾಳ. ಆಶ್ಚರ್ಯ. ಹುಡುಗ ಏನ್ ಓದಾಕತ್ತಾನ ಅಂತ ಕೇಳಿದ್ರೆ ಬಹುಶಃ ನಿಮ್ಗೆ ಏನ್ ಅನಿಸಿರ್ಬೇಕ್ರಿ? 2ನೇ ವರ್ಷದ MBBS ಮುಗಿಸ್ಯಾನ ಹುಡುಗ. ಅಲ್ಲ ಬೇಯಮ್ಮ ಹೆಂಗ್ ಓದ್ಸಾಕತ್ತಿ MBS? ಯಪ್ಪ ಅವ್ ಏನೋ ಓದಾಕತ್ತಾನಂತ, ಡಾಕ್ಟರ್ದು ಓದಾಕತ್ತಾನ, ಸೂಜಿ ಮಾಡೋದು ಓದಾಕತ್ತಾನಂತ, ನನಗೇನು ಗೊತ್ತಿಲ್ಲ, ನೀನ ಕೇಳಂದ್ರು. ಹುಡುಗನ ಕೇಳಿನ ತಮ್ಮ ಹೆಂಗ್ ಓದಿ ಅಂದ್ರ, ನನಗೇನು ಇಲ್ರಿ, ನಮ್ಮ ಅವ್ವ ಕೂಲಿ ಮಾಡಿದ್ರೊಳಗಿಂದ 5 ರೂಪಾಯಿ 10 ರೂಪಾಯಿ ತೆಗೆದಿಟ್ಟದ್ರ ಮ್ಯಾಲನ ಇರುವಂತ ಶಾಲೆ ಒಳಗ್ ಕಲ್ಕೋ ಅಂತ 10ನೇ ಮಾಡಿನಿ, 96% ಆಗಿತ್ತು. ಅದ ಮೆರಿಟ್ ತಗೊಂಡ ಸೈನ್ಸಿಗೆ ಹೋದ್ನಿ, ಸೈನ್ಸ್ ಒಳಗು ನನಗೆ 98% ಆಯ್ತು. ಆಮೇಲೆ ಎಕ್ಸಾಮ್ ಬರಿಬೇಕಂತ ನೀಟ್ ಎಕ್ಸಾಮ್ ಬರ್ನಿ, ನೀಟ್ 670 ಮಾರ್ಕಸ್ ಬಂತು. ಸರ್ಕಾರದಿಂದ ನನಗೆ ಒಂದು MBBS ಮೆಡಿಕಲ್ ಸೀಟ್ ಸಿಕ್ಕದ್ರಿ, ಕಲಿಯಾಕತ್ತನು ಅಲ್ಲ. ಇದು ಎಲ್ಲ ಎದರ್ದ ಪತ್ತಮ್ಮ ತಂದಾಗ ಹುಡುಗ ಅಂದ, ಯಪ್ಪ ನಾ ಏನೋ ಕಲ್ತಿಲ್ಲ, ನಮ್ಮ ಹಿಂದಿನ ಹಿರಿಯರು ಮಾಡಿದ ಪುಣ್ಯ, ಅವ್ರು ಯಾರ್ಯಾರಿಗೆ ಏನೇನೋ ಕೊಟ್ಟಾರೋ, ಎಂತ ದಾನ ಧರ್ಮ ಮಾಡಿದ್ರು ಅವ್ರ ದಾನ ಧರ್ಮ ಮಾಡಿದ ಪುಣ್ಯಕ್ಕೆ ನಾವು ಒಬ್ಬ ಬಡ ಮನುಷ್ಯ ಇರಾಕ್ ಇವತ್ತು ಒಂದು ಗುಡ್ಸ್ ಲಿಸ್ಟ್ ಅದ MBBS ಮಾಡ್ಲಾಕತ್ತನ್ನೋದು ಬಹಳ ಖುಷಿ ಅನಿಸ್ತು. ತಮ್ಮ ಮುಂದೆ ಏನು ಮಾಡ್ತಿ ಅಂದ್ರ ಅವ್ ಹೇಳಿದ, ನಾ ಏನೂ ಮಾಡೋದಿಲ್ಲ, ಆಕಸ್ಮಿಕ ನನ್ನ ಉಸಿರು ಇರುತ್ತಾನ ನಮ್ಮ ತಾಯಿಯನ್ನ ದೇವ್ರಂತ ಪೂಜೆ ಮಾಡ್ತಾನ, ಆಕೆ ಆರೈಕೆ ಮಾಡ್ತಾನೆ, ಬಿಟ್ರೆ ಉಳಿದದ್ದು ಏನು ಮಾಡೋದಿಲ್ಲ ಅಂತ ಹೇಳಿದ. ನಿಜವಾದ ಭಾರತೀಯ ಸಂಸ್ಕೃತಿಯಲ್ಲಿ ಲೋಭ ಎದರ ಮೇಲೆ ಅದಂದ್ರ ತಂದೆ ತಾಯಿಗಳ ಮಾತಿನ ಮೇಲೆ ಪ್ರೀತಿ ಇರಬೇಕಾಗ್ಯದ, ತಂದೆ ತಾಯಿಗಳ ಮೇಲೆ ವಿಶ್ವಾಸ ಇಡಬೇಕಾಗ್ಯದ. ಆ ಮಗ ಹೇಳಿದ್ದಕ್ಕೆ ಬಹಳ ಖುಷಿ ಅನಿಸ್ತು. ತಮ್ಮ ಹಿಂಗೆಲ್ಲ ಮಾಡ್ಲಾಕತ್ತಿ ಅಂದ್ರ ಏನ್ಪಾ ನೀನು ಡಾಕ್ಟರ್ ಅದರ ದೊಡ್ಡ ಮಣಿ ಕಟ್ಟಿಸ್ತಂದ್ರ ಅದರ ದೊಡ್ಡ ಮಣಿ ಕಟ್ಟೋದು ಬೇಡ, ಇರುವಂತ ದವಾಖಾನೆಗೆ ಬಂದಂತ ಎಷ್ಟು ರೋಗಿಗಳು ಬರ್ತಾರ, ನನ್ನಿಂದ ಎಷ್ಟು ಕಡಿಮೆ ವೆಚ್ಚದೊಳಗ ಅವ್ರು ನೋಡಾಕ್ ಸಾಧ್ಯತೆ ಅದನ್ನ ಮಾಡ್ಬೇಕಂತ ಆಸೆ ಐತಿ ಅಂತ. ಇಂಥ ಸಂಸ್ಕಾರ ಇದು ಲೋಭ ಕಡುಲೋಭ ಅಲ್ಲ. ಇದು ಏನಂತಾರ, ಇದಕ್ಕೆ ಮಮತೆ ಅಂತಾರ, ವಾತ್ಸಲ್ಯ ಅಂತಾರ, ಪ್ರೀತಿ ಅಂತಾರ. ನಮ್ಮ ಬದುಕಿಗೆ ಏನೋ ಶಾಸ್ತ್ರ ಗ್ರಂಥಗಳಂತಲ್ಲ, ಜೀವನ ಹೆಂಗ ಸಾಗಿಸ್ಬೇಕಾಗ್ಯದ ಅಂದ್ರ ನಮಗೆ ಎಷ್ಟು ಐತಿ ಅಂತ ಗೊತ್ತಿಲ್ಲ, ಇರೋದ್ರೊಳಗೆ ಇನ್ನೊಬ್ರಿಗೆ ಕೊಡುವಂತ ಬುದ್ಧಿ ಬೇಕಾಗಿದೆ. ಎಲ್ಲ ಲಿಂಗ ಮಹಾರಾಜರು ಮಾಡಿದ್ರೆ 125 ವರ್ಷದ ಒಂದು ವಸಂತವನ್ನ ಅವರ ಕಳೆದ ಇಷ್ಟೆಲ್ಲ ಲೀಲೆಗಳನ್ನ ಮಾಡಿ ಏನೆಲ್ಲ ತರಹದ ಅಘಟಿತ ಘಟನಾ ಸಾಮರ್ಥ್ಯವನ್ನ ಪಡೆದಂತ ಎಲ್ಲಾ ಲಿಂಗ ಮಹಾರಾಜರು ಎಷ್ಟೋ ತರ ಸಂಚಾರ ಮಾಡಿದಾಗ್ಯೂ ಕೂಡ ಅವರ ಒಂದು ಜೀವನದಲ್ಲಿ ಎಂದೂ ಕೂಡ ಸದ್ಗುರುನಾಥನ ನಾಮಸ್ಮರಣೆ ಬಿಟ್ಟು ಬೇರೆ ಏನು ಮಾಡಲಿಲ್ಲ. ಏನು ಕೊಡ್ತಾರ ಅಂದ್ರ ಅವ್ರು ಎಷ್ಟೋ ಮಂದಿಗೆ ಆಶೀರ್ವಾದ ಮಾಡಿದ್ರು.
ಯಾರಿಗೆ ಮಕ್ಕಳಿಲ್ಲಾರ ಮಕ್ಕಳು ಕೊಟ್ರು, ಏನೋ ಸಂಪತ್ತು ಕೊಟ್ರು, ಯಾರಿಗೆ ಅನ್ನ ಕೊಟ್ರು, ಯಾರಿಗೆ ವಿದ್ಯೆ ಕೊಟ್ರು, ಎಲ್ಲ ನೀ ಕೊಟ್ಟಿ ಅಂತಲ್ಲಪ್ಪ ಎಲ್ಲ ಲಿಂಗಪ್ಪ ಅಂತ ಕೇಳಿದ್ರ ನಾ ಕೊಟ್ಟಿಲ್ಲ, ನಮ್ಮ ಗುರುವಿನ ಆಶೀರ್ವಾದ ಎಲ್ಲ ಕೊಟ್ಟದ ಅಂತ ಹೇಳ್ತಾರ. ಅಂದ್ರ ಎಂತಹ ನಿರಭಿಮಾನ, ಎಂತಹ ಸದ್ಗುರುನಾಥ ಮೇಲೆ ಅಪಾರವಾದಂತ ಪ್ರೀತಿ. ಯಾಕೆ ಶರಣ ಚರಿತ್ರೆಯನ್ನು ಕೇಳ್ಬೇಕಾಗ್ಯದ ಅಂದ್ರ ಶರಣರ ಅರ್ಪಣೆ ಮಾಡಿದಂಥದ್ದು ಲೋಭ ಹಂಗ ಹೋಗಂಗಿಲ್ಲ. ಯಾವಾಗ ಅರ್ಪಣೆ ಆಗ್ತದ ಆಗ ಸ್ವಲ್ಪ ಆಸೆ ಕಡಿಮೆ ಆಗ್ತದ. ಅರ್ಪಣೆ ಬಿಟ್ಟು ನನಗ ಇರ್ಲಿ ಅಂತೇಳಿ ಸ್ವಾರ್ಥಪ್ರದವಾಗಿ ಜೀವನ ಮಾಡಾಕತ್ತಿದ್ವಿ ಅಂದ್ರ ಇನ್ನಷ್ಟು ಬೇಕು ಮತ್ತಷ್ಟು ಬೇಕಂತೇಳಿ ಹಂಗ ಬೇಕನ್ನಿಸ್ಕೊಂಡ ಕೂಡ ಹಾಕಾಕ್ ನೋಡ್ತಾನ. ಯಾವಾಗ ಬೇಕನ್ನೋದು ನಿಲ್ಲಿಸ್ತೀವೋ ಅವತ್ತ ಜೀವಕ್ಕೆ ಶಾಂತಿ ಇರ್ತದೆ. ಎಷ್ಟು ತಿನ್ನವ್ರದೀವಿ, ಎಷ್ಟು ತಿನ್ನಸಾರದೀವಿ, ಎಷ್ಟು ಕಲಿಯವ್ರದೀವಿ, ಎಷ್ಟು ಕಲಸಾರದೀವಿ. ಪರಂತು ಇದೆಲ್ಲವೂ ಕೂಡ ನಿಶ್ಚಿತವಾಗಿ ನಾವು ಏನು ಕಲಿಬೇಕು, ಏನು ಕಳಿಸ್ಬೇಕಾಗ್ಯದ. ಎಷ್ಟೋ ಮಂದಿ ಗಳಿಸ್ಲಾಕತ್ತಾರ. ಬಹಳ ಆಶ್ಚರ್ಯ ರೀ. ಎಂತೆಂತ ದೊಡ್ಡ ದೊಡ್ಡ ಮನೆಗಳು ಎಲ್ಲ ಎಷ್ಟೋ ಕುಸಿದು ಹೋಗ್ಯಾವ, ಹೇಳಕ್ಕೆ ಹೆಸರಿಲ್ಲಾಗ್ಯಾವ. ಪರಂತು ಅತೀ ಸಣ್ಣದಾದಂಥ ಕುಟುಂಬಗಳು ಬೆಳೆದು ಬಹಳ ದೊಡ್ಡವಾಗಿ ನಿಂತಾವ. ಎದರಿಂದ ನಿಂತಾವ ಅಂದ್ರ ಅವರು ಮಾಡಿರುವಂತ ದಾನ ಧರ್ಮ ಪರೋಪಕಾರ, ಇನ್ನೊಬ್ಬರಿಗೆ ಮಾಡಿದಂತ ಉಪಕಾರದ ಫಲ. ಇದನ್ನ ಮುಳುಗುನ ಮಹಾಂತಪ್ಪನವ್ರು ಅಂದ್ರು, ಹಿಂದಿನ ಪುಣ್ಯಗಳು ಇಂದುಂಡುಣಬೇಕಾತ್ಮ. ಹಿಂದ್ ಏನು ಕೊಟ್ಟಿವಿ ಅದರ ಫಲಾನ ಇವತ್ತು ಬಂದದ. ಇವತ್ತು ಯಾಕೆ ಕೊಡಬೇಕಾಗ್ಯದ ಅಂದ್ರ ಯಾರೋ ಒಬ್ಬ ಭಿಕ್ಷುಕ ಬಂದಂತ ಮಣಿ ಮುಂತನಿಂದ, ಅಮ್ಮ ನನಗೆ ಸ್ವಲ್ಪ ಹಸದಾಗ್ಯದ, ನನಗೆ ಸ್ವಲ್ಪ ಬಾಯಾರಿಕೆ ಆಗ್ಯದ, ನನಗೆ ಸ್ವಲ್ಪ ನೀರಾಗಲಿ, ಏನಾದ್ರೂ ಸ್ವಲ್ಪ ತಂಗಳದ ಕೊಡ್ರಿ ಅಂದ್ರ ಈ ಶ್ರೀಮಂತ ಇದ್ದಂಗೆ ತಾಯಿ ಅಂದಂತ ನನ್ನ ಕೈ ಕಾಲಿಲ್ ತಮ್ಮ ಕೊಡಾಕ್ ಆಗೋದಿಲ್ಲ ಅಂದತ್ತ. ಭಿಕ್ಷುಕ ಅಂದಂದ, ಯವ್ವ ನಾ ಹೋಗೋದಿಲ್ಲ ಸ್ವಲ್ಪ ಬರ್ರಿ ಅಂದ. ಏನು ಕರಿಯಾಕತ್ತಂತ ಹೊರಗೋದ್ಲು. ಅಲ್ಲ ಕೈ ಖಾಲಿ ಆದ್ಮೇಲೆ ನೀವು ನನಗೆ ಕೊಡೋದೇನಂತ ನಾನೇ ನಿಮ್ಮ ಕೈ ತಾಟ್ ಕೊಡೋದಾಗ್ತತಿ, ಮೊದ್ಲು ಕೊಡ್ರಿ ಅಂದ. ಗೊತ್ತಾಗಿರ್ಬೇಕು ನೀವು. ಕೈ ಖಾಲಿ ಆದ್ಮೇಲೆ ನಾವೇನು ಕೊಡಾರದೀವಿ, ಕೈಯಾಗಿರುವಾಗ ಕೊಡಬೇಕಾಗ್ಯದ. ಹಸ್ತಸ್ಯ ಭೂಷಣಂ ಕಿಂ, ಯಾವ್ದು ಕೈಗೆ ಭೂಷಣ ರೀ? ಬಾಳ ಚಲೋ ಉಂಗ್ರ ತೊಟ್ಟಿವಿ, ಬಾಳ ಚಲೋ ಬ್ರಾಸ್ಲೆಟ್ ಹಾಕಿವಿ, ಏನೋ ಅಲಂಕಾರ ಮಾಡಿ ಇಲ್ಲದೆಲ್ಲ ನೀಲ್ ಪಾಲಿಸ್ ಹಚ್ಕೊಂಡು ಕೂತ್ರ ಕೈಗೆ ಚಂದ ಅಂತಲ್ಲ. ಕೈಗೆ ಯಾವ್ದ ಶೋಭಾ ಐತಿ ಅಂದ್ರ ಯಾವಾಗ ತಿನ್ಲಾಕತ್ತಾನ, ತಿನ್ನೋದ್ರಾಗ ಯಾವುದೋ ಒಂದು ನಾಯಿ ಬಂದದೋ, ಯಾವುದೋ ವ್ಯಕ್ತಿ ಬಂದಾನ, ತಿನ್ನೋದ್ರೊಳಗ ತನ್ನ ತುತ್ತನ್ನು ಇನ್ನೊಬ್ರಿಗೆ ಯಾರು ಕೊಟ್ಟಾರ ಅವ್ರ ಇತಿಹಾಸ ಉಳ್ದಾವ. ಕರ್ಣನ್ ಇವತ್ತು ಯಾಕೆ ನಡೆಸ್ತೀವ ಅಂದ್ರ ಏನೆಲ್ಲ ಕೊಡಬೇಕಾಗ್ಯದ. ಕರ್ಣ ತನ್ನ ಕವಚ ಕುಂಡಲವನ್ನು ಬಿಚ್ಚಿ ಕೊಡುವಂತ ಸಂದರ್ಭದಲ್ಲಿ ಹೇಳಿದಂತ, ಇದನ್ನು ಕೊಡಬೇಡ, ಇದನ್ನು ಕೊಡೋದ್ರಿಂದ ನಿನ್ನ ಜೀವಿತನೂ ಹೋಗ್ತದ ಅಂದ್ರ ಕರ್ಣ ಬಹಳ ಸುಂದರವಾದ ಮಾತು ಹೇಳ್ತಾನ. ಇದೆಲ್ಲ ಇದ್ ಎಷ್ಟು ವರ್ಷ ಬದುಕಿರ ಆಗೋದೇನೈತಿ, ಯಾವ್ದು ನನ್ನಿಂದ ಕೊಡಾಕ್ ಸಾಧ್ಯದ, ಕೊಡೋದನ್ನ ಯಾರು ಒಳ್ಳೆ ಅಧಿಕಾರಿ ಬಂದು ತಗೊಳಕತ್ತಾರ ಅಂತ ಅಧಿಕಾರಿ ಬೇಡುವಾಗ ಕೊಡುವಂತ ಭಾಗ್ಯ ನನಗೆ ಕೊಟ್ಟಾರ. ಬೇಡಕತ್ತಾವ ಯಾರು ಇಲ್ಲ, ಸಾಕ್ಷಾತ್ ಪರಮಾತ್ಮದಾನ. ಪರಮಾತ್ಮ ನನ್ನಿಂದ ತಗೊಳಕತ್ತಾನಂದ್ರ ನನಗೆ ಇಂಥ ದಾನ ಮಾಡುವಂತ ಯೋಗ್ಯತೆ ಕೊಟ್ಟಾನಂದ್ರ ಅದನ್ನ ಕೊಡ್ಲಾರ್ದ ಇನ್ನೇನು ಮಾಡ್ಲಿ. ಯಾಕಂದ್ರ ಹುಟ್ಟಿದ ಹುಳ ಎಂದಾರು ಸಾಯುವಂಗ ಈ ಬದುಕಿ ಬಂದಂತ ಜೀವ ಎಂದಾದ್ರೂ ಒಂದು ಮಣ್ಣಿಗೆ ಆಗೇ ಆಗ್ತದ. ಬದುಕಿನಲ್ಲಿ ನಾ ಸಾಫಲ್ಯತೆ ಕಾಣಬೇಕನ್ನುವಂಥದ್ದಾಗಲಿ, ಸಾರ್ಥಕವಾದಂತ ಮಾರ್ಗದರ್ಶನ ಕೊಡ್ಲಾಕ ಕರ್ಣ ತನ್ನ ಕವಚ ಕುಂಡಲನ್ನು ಕೊಟ್ರ ಬಹಳ ಖುಷಿ ಪಟ್ಟಂತ ಪರಮಾತ್ಮ, ನೀ ಮೋಸದಿಂದಾರ ತಗೋ, ನೀನು ಸಾಕ್ಷಾತ್ತಾಗಿ ಬಂದು ತಗೋ, ಹೆಂಗ ತಗೊಂಡಾಗಿ ನನ್ನಿಂದ ಕೊಡುವಂತಹ ಬುದ್ಧಿಯನ್ನು ಇಟ್ಟು ನೀ ತಗೊಳಕತ್ತಿ ಅಂದ್ಮೇಲೆ ನನ್ನ ಸಾಫಲ್ಯ